ಕೋಚಿಮುಲ್ ನೇಮಕಾತಿಯಲ್ಲಿ ಭಾರೀ ಅಕ್ರಮ ಗುಮಾನಿ ಎದ್ದಿದೆ. ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ ಗೋಲ್ಮಾಲ್ ನಡೆದಿದ್ಯಾ? ಒಂದು ಹುದ್ದೆ ಲಕ್ಷ ದುಡ್ಡಿಗೆ ಸೇಲ್ ಆಗಿರೋ ಆರೋಪ ಕೂಡ ಕೇಳಿ ಬಂದಿದೆ. ಕೋಚಿಮುಲ್ನಲ್ಲಿ ಗೋಲ್ಮಾಲ್, ಶಿಫಾರಸು ಪತ್ರದಲ್ಲಿ ಡಿಸಿಎಂ ಹೆಸರು. ಎಸ್, ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟಕ್ಕೆ ಅಕ್ರಮದ ಘಾಟು ಮೆತ್ಕೊಂಡಿದೆ. ಕೋಚಿಮುಲ್ ನೇಮಕಾತಿಯಲ್ಲಿ ಗೋಲ್ಮಾಲ್ ಆರೋಪ ಕೇಳಿಬಂದಿದೆ. ನೇಮಕಾತಿ ಮೊದಲೇ ಲಕ್ಷ ಹಣಕ್ಕೆ ಹುದ್ದೆಗಳು ಬಿಕಾರಿಯಾಗಿವೆ ಅನ್ನೋ ಗುಮಾನಿ ಎದ್ದಿದೆ. ಕೋಲಾರದ ಬೆಳಗಾನಹಳ್ಳಿ ಬಳಿ ಇರೋ ಕೋಚಿಮುಲ್ನಲ್ಲಿ ಖಾಲಿ ಇರುವ 81 ಹುದ್ದೆಗಳಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ನೇಮಕಾತಿ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿತ್ತು. ಇದಾದ 1 ತಿಂಗಳಲ್ಲ, ಲಿಖಿತ ಪರೀಕ್ಷೆ ಸಹ ನಡೆಸಲಾಗಿತ್ತು. ಇನ್ನೇನು ಅಂತಿಮ ಪಟ್ಟಿ 2 ದಿನಗಳಲ್ಲಿ ಬಿಡುಗಡೆಯಾಗಬೇಕಿತ್ತು. ಆದರೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅಕ್ರಮ ನಡೆದಿದೆ ಎಂದು ಕೆಲವು ಶಿಫಾರಸು ಮಾಡಿರೋ ಹೆಸರುಗಳ ಪಟ್ಟಿ ಸಾಮಾಜಿಕ ಜಾಲತಾಣದಲ್ಲಿ ಸದ್ದು ಮಾಡುತ್ತಿದೆ. ಲಕ್ಷ ಡೀಲ್ ನಡೆದಿರೋ ಅನುಮಾನಗಳು ಎಡೆ ಮಾಡಿಕೊಟ್ಟಿದೆ. ಶಿಫಾರಸುಗಳ ಪಟ್ಟಿಯಲ್ಲಿ ಒಕ್ಕೂಟದ ನಿರ್ದೇಶಕರು ಸೇರಿ ಡಿಸಿಎಂ ಡಿಕೆ ಶಿವಕುಮಾರ್, ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ, ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹಾಗೂ ಕೆಲ ನಿರ್ದೇಶಕರುಗಳ ಹೆಸರು ಬರೆಯಲಾಗಿದೆ. ಬರೀ 81 ಹುದ್ದೆಗಳಿಗೆ ಏನು ಸಂದರ್ಶನ ನಡೆಸಿ ಲಿಖಿತ ಪರೀಕ್ಷೆ ಕೂಡ ನಡೆಸಿದ್ದಾರೆ. ಆದರೆ ಈ ಒಂದು ಲಿಖಿತ ಪರೀಕ್ಷೆ ಆದ ನಂತರ, ಸಂದರ್ಶನ ಆದ ನಂತರ ನಿನ್ನೆ ಏನು ಸಾಮಾಜಿಕ ಜಾಲತಾಣಗಳಿಗೆ ಹರಿದಾಡುವಂತಹ ಈ ಒಂದು ಪಟ್ಟಿಯಲ್ಲಿ ಅಧ್ಯಕ್ಷರು, ನಿರ್ದೇಶಕರು ಮತ್ತು ಆಡಳಿತ ಮಂಡಳಿಯವರು ಇಂತಿಷ್ಟು ಹುದ್ದೆಗಳನ್ನು ಹಂಚಿಕೊಂಡಿರುವಂತಹ ಪಟ್ಟಿ ಇವತ್ತೇನು ಸಾಮಾಜಿಕ ಜಾಲತಾಣ ಹರಿದಾಡುತ್ತದೆ. ಆದರೆ ಈ ಆರೋಪವನ್ನು ಕೋಚಿಮುಲ್ ಅಧ್ಯಕ್ಷ ನಂಜೇಗೌಡ ತಳ್ಳಿ ಹಾಕಿದ್ದಾರೆ. ಯಾರು ನಮ್ಮ ಈ ಒಕ್ಕೂಟಕ್ಕೆ, ಆಡಳಿತ ಮಂಡಳಿಗೆ ಕೆಟ್ಟ ಹೆಸರು ತರಬೇಕು ಅನ್ನೋ ಉದ್ದೇಶದಿಂದ ಒಂದು ಪಟ್ಟಿ ಅವರೇ ರೆಡಿ ಮಾಡಿಕೊಂಡು ಅಲ್ಲಿ ಬೇರೆ ಬೇರೆ ಹೆಸರು ಬರ್ಕೊಂಡು ಇದನ್ನು ಜಾಲತಾಣದಲ್ಲಿ ಬಿಟ್ಬಿಟ್ಟು ಹರಿಸ್ತಾ ಇದ್ದಾರೆ. ಎಲ್ಲೂ ಫೈನಲ್ ಆಗಿಲ್ಲ. ನಾವು ಪಾರದರ್ಶಕವಾಗಿ ಒಳ್ಳೆ ಪ್ರತಿಮೆಗಳನ್ನು, ಒಳ್ಳೆ ವಿದ್ಯಾವಂತರನ್ನ, ಅತಿ ಹೆಚ್ಚಿಗೆ ಮಾರ್ಕ್ಸ್ ತಗೊಂಡರನ್ನು ಮಾಡೋದ್ರಲ್ಲಿ ನಾವು ತುಂಬ ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಾ ಇದ್ವಿ. ಒಟ್ಟಾರೆ ರಾಜ್ಯದಲ್ಲಿ ಹಲವು ಅಕ್ರಮಗಳ ವಾಸನೆ ಬರ್ತಿರುವಾಗಲೇ ಕೋಚಿಮುಲ್ ನೇಮಕಾತಿಯಲ್ಲಿ ಅಕ್ರಮ ಆರೋಪ ಕೇಳಿ ಬರ್ತಿರುವುದು ಸರ್ಕಾರಕ್ಕೆ ಮುಜುಗರ ತಂದಿರುವುದಂತೂ ಸುಳ್ಳಲ್ಲ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.